ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು. ಏನಪ್ಪ ಕತೆ ಹೇಳ್ತಾನೆ ಅಂದ್ಬಿಟ್ಟು ಹಾಡು ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ಈ ಹಾಡನ್ನು ಯಾರು ತಾನೇ ಕೇಳಿಲ್ಲ? ಪ್ರತಿಯೊಬ್ಬ ಕನ್ನಡಿಗ ಕೇಳಿರುವಂತಹ ಹಾಡಿದು. ಬಂಗಾರದ ಮನುಷ್ಯ ಎಂಬ ಚಿತ್ರದ ಈ ಹಾಡು ಎಷ್ಟು ಅದ್ಭುತವಾಗಿ ರಚನೆ ಆಗಿತ್ತು ಅಂತಂದರೆ, ಇದನ್ನು ಕೇಳಿದವರು ಎಷ್ಟೊಂದು ಜನ ಇದನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ತಮ್ಮ ಜೀವನದಲ್ಲಿ ಮೇಲೆ ಬಂದಿದ್ದಾರೆ. ಎಷ್ಟೋ ಜನ ತಮ್ಮ ಹತಾಶ ಜೀವನದಿಂದ ಎದ್ದು ಅವರು ತಮ್ಮ ಜೀವನವನ್ನು ಸಫಲ ಮಾಡಿಕೊಂಡಿದ್ದಾರೆ. ಎಷ್ಟು ಅದ್ಭುತವಾಗಿ ಕವಿ ಆರ್ ಎನ್ ಜಯಗೋಪಾಲ್ ಅವರು ಇದನ್ನು ಬರೆದಾಗ 1972ರಲ್ಲಿ ರಿಲೀಸ್ ಆದಂಥ ಬಂಗಾರದ ಮನುಷ್ಯ ಈ ಚಿತ್ರದ ಕಥೆ ಮತ್ತು ಈ ಚಿತ್ರವನ್ನು ಅದ್ಭುತ ಮಾಡಿದ್ದು ಈ ಹಾಡು ಅಂತಂದರೆ ಅದಕ್ಕೆ ಅತಿಶಯೋಕ್ತಿ ಏನಲ್ಲ. ಆಗದು ಎಂದು ನಿಜ ಅಲ್ವಾ? ಆಗಲ್ಲ ಅಂಥೇಳಿ ಕೈಕಟ್ಟಿ ಕುಳಿತರೆ ಜೀವನದಲ್ಲಿ ಯಾರು ತಾನೇ ಏನನ್ನು ಸಾಧಿಸೋದಕ್ಕೆ ಸಾಧ್ಯ? ಮನುಷ್ಯ ತನ್ನ ಇರುವಂತಹ ಸ್ಥೀಮಿತ ಶಕ್ತಿಯಿಂದಲೇ ಅದ್ಭುತವನ್ನು ಮಾಡಿ ತೋರಿಸಿದ್ದಾನೆ. ಪ್ರತಿಯೊಬ್ಬರಲ್ಲೂ ಕೂಡ ಆ ಅದ್ಭುತ ಶಕ್ತಿ ಇದ್ದೇ ಇದೆ. ಆದರೆ ಎಷ್ಟೋ ಜನ ಅದನ್ನು ಕಾಣದಲೆ, ಅದನ್ನು ಹುಡುಕಕ್ಕಾಗ್ದಲೇ ತಮ್ಮ ಜೀವನವನ್ನೇ ವ್ಯರ್ಥ ಮಾಡ್ಕೊಳ್ತಾರೆ. ಈಗಿನ ಒಂದು ಯುವ ಜನಾಂಗದ ಪರಿಸ್ಥಿತಿ ಕೂಡ ಆದಷ್ಟು ಇದೇ ಒಂದು ತರನಾಗಿ ಹದಗೆಟ್ಟು ಹೋಗ್ತಾ ಇದೆ ಅಂತಂದರೆ ತಪ್ಪಾಗಲ್ಲ. ಅದಕ್ಕೋಸ್ಕರ ಆ ಒಂದು ಕಾರಣದಿಂದ ಈ ಉಪನ್ಯಾಸ ಮಾಲಿಕೆಯನ್ನು ಒಂದು ಪ್ರೇರಣಾತ್ಮಕ ಕಥೆಯೊಂದಿಗೆ ಅಥವಾ ಒಬ್ಬ ವ್ಯಕ್ತಿಯ ಒಂದು ಕಥೆಯೊಂದಿಗೆ ಹೇಳೋಣ ಅಂತ ಹೇಳಿ. ನನಗೆ ಈ ಹಾಡು ಕೇಳಿದಾಗೆಲ್ಲ ಒಬ್ಬ ವ್ಯಕ್ತಿಯ ಒಂದು ನೆನಪಾಗತ್ತೆ. ಯಾರಾದರೂ ಕೇಳಿದರೆ ಆ ವ್ಯಕ್ತಿಯ ಒಂದು ಕತೆ ಕೂಡ ಈ ಹಾಡಿಗೆ ಬಹಳ ಪ್ರತಿಪೂರ್ವಕ ಅಥವಾ ಸಂವಾದಿಯಾಗಿದೆ ಅಂತಂದರೆ ತಪ್ಪಾಗಲ್ಲ. ಈತನು ಬೆಟ್ಟವನ್ನೇ ಕಡಿದು ದಾರಿ ಮಾಡಿಕೊಟ್ಟಂತಹ ಮೌಂಟೇನ್ ಆಫ್ ದ ಮ್ಯಾನ್ ಅಂತ ಕರೆಸ್ಕೊಳ್ಳುವಂತಹ ವ್ಯಕ್ತಿ. ಈತನ ಹೆಸರು ದಶರಥ್ ಮಾಂಜಿ. ನೀವೆಲ್ಲ ಆ ದಶರಥ್ ಮಾಂಜಿಯನ್ನು ಕೇಳಿದ್ದೀರಾ ಅಥವಾ ಅವನ ಬಗ್ಗೆ ಗೊತ್ತಿದೆ ಅಂತಂದರೆ ಬಹಳ ಸಂತೋಷ. ಇಲ್ದಿದ್ರೆ ಇವನೇ ನೋಡಿ, ದಶರಥ್ ಮಾಂಜಿ. ಆರಂಭದಲ್ಲಿ ಬಹಳ ಬಡತನ, ನಿರಾಶೆ. ಬಿಹಾರದ ಒಂದು ಪುಟ್ಟ ಗ್ರಾಮ ಗೆಹ್ಲೋರ್ ಅನ್ನುವಂತಹ ಪುಟ್ಟ ಗ್ರಾಮದಲ್ಲಿ 14ನೇ ಜನವರಿ 1934ರಲ್ಲಿ ಹುಟ್ಟಿದಂತಹ ಈ ಒಬ್ಬ ಮನುಷ್ಯ ನೋಡೋದಕ್ಕೆ ಕೂಲಿ ಥರ ಇದ್ದಾನಲ್ವಾ? ನಿಜ, ಆತ ನಿಜವಾಗ್ಲೂ ಕೂಲಿನೇ. ಕೂಲಿಯನ್ನು ಮಾಡಿ ಹೊಟ್ಟೆ ಹೊರುವಂತಹ ಒಬ್ಬ ಮನುಷ್ಯ ಒಬ್ಬ ಅದ್ಭುತನಾಗಿ, ಒಂದು ಪ್ರೇರಣಾ ಸ್ರೋತನಾಗಿ ಇಡೀ ಮುಂದಿನ ಪೀಳಿಗೆಗೆ ಎಂಥ ಆದರ್ಶವನ್ನು ಇಡ್ತಾನೆ ಮುಂದೆ ಅನ್ನೋದು ಈಗಿನ ಕಥೆಯ ಒಂದು ಸಾರ. ಈ ಒಂದು ಗೆಹ್ಲೋರ್ ಅನ್ನುವಂತಹ ಒಂದು ಹಳ್ಳಿ ಇರೋದು ಗಯಾ ಅನ್ನುವಂತಹ ಬಹಳ ಪ್ರಸಿದ್ಧವಾದಂತಹ ಒಂದು ಜಾಗ ಬಿಹಾರ್ನಲ್ಲಿದೆ. ಬಿಹಾರದ ಗೆಹ್ಲೋರ್ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದಂತಹ ದಶರಥ್ ಮಂಜಿ ಬಹಳ ಬಡ ಕುಟುಂಬದಿಂದ ಬಂದಂಥವನು. ಅವರು ದಿನಗೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಅವನ ಹೆಂಡತಿ ಹೆಸರು ಫಾಲ್ಗುನಿ ದೇವಿ ಅಥವಾ ಪಾಲ್ಗುನಿ ದೇವಿ ಅಂತ ಕೂಡ ಹೇಳ್ತಾರೆ. ಈ ಒಂದು ಸಂಸಾರ ಆ ಒಂದು ಪುಟ್ಟ ಹಳ್ಳಿಯಲ್ಲಿ ಪುಟ್ಟ ಗುಡಿಸಲನ್ನು ಕಟ್ಕೊಂಡು ವಾಸ ಮಾಡ್ತಾ ಇತ್ತು. ದಶರಥ್ ಮಂಜಿ ದೂರದ ಒಂದು ಜಾನ್ಬಾದ್ ಅನ್ನುವಂತಹ ಒಂದು ಜಾಗಕ್ಕೆ ಹೋಗಿ ಅಲ್ಲೂ ಕೂಡ ಕಲ್ಲನ್ನು ಒಡೆಯುವಂತಹ ಒಂದು ಕೆಲಸವನ್ನು ಮಾಡ್ತಾ ಬರ್ತಿದ್ದ. ಆತನ ಕೈಯಲ್ಲಿದ್ದಿದ್ದು ಬರೀ ಒಂದು ಸುತ್ತಿಗೆ ಮತ್ತು ಒಂದು ಪಿಕಾಸಿ. ಈ ಒಂದು 2 ಪರಿಕರಗಳನ್ನು ಹೊತ್ತು ದಿನಾಗಲೂ ಆತ ಗೆಹ್ಲೋರಿಂದ ಆ ಒಂದು ಜಾಗಕ್ಕೆ ಹೋಗಿ ಕೆಲಸ ಮಾಡಿ ಬರ್ತಾ ಇದ್ದ. ಹಳ್ಳಿಯ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಅಲ್ಲಿದ್ದಂಥ ಒಂದು ಬೆಟ್ಟ. ಆ ಬೆಟ್ಟದ ಕಾರಣದಿಂದ ಆ ಹಳ್ಳಿ ಒಂಥರ ನಿರ್ಜನವಾಗ್ಬಿಟ್ಟಿತ್ತು. ಯಾರೂ ಕೂಡ ಹೋಗೋಕ್ಕಾಗದಲ್ಲೇ ಅಥವಾ ಯಾರೂ ಬರೋಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಯಾರಾದರೂ ಆ ಹಳ್ಳಿಗೆ ಹೋಗಬೇಕು ಅಥವಾ ಬರಬೇಕು ಅಲ್ಲಿಂದ ಅಂತಂದರೆ ಆ ಬೆಟ್ಟವನ್ನು ಹತ್ತಿ ಇಳಿದು ಬರಬೇಕಾಗಿತ್ತು. ಯಾಕೆಂದರೆ ಸುತ್ತಲೂ ಕೂಡ ಕಂದರ ಇತ್ತು. ಆ ಹಳ್ಳಿ ಆ ಬೆಟ್ಟದ ಕಾರಣದಿಂದ ಆ ಹಳ್ಳಿಗೆ ಸಂಪರ್ಕವೇ ಇಲ್ದಂಗಾಗಿತ್ತು. ಆಸ್ಪತ್ರೆ, ಶಾಲೆ, ಮಾರುಕಟ್ಟೆ ಅಂತೂ ಹೇಳತೀರದಂತಹ ದೂರದ ವಿಚಾರವಾಗೇ ಹೋಗಿತ್ತು. ಒಂದಿನ ಏನಾಗುತ್ತೆ ಅಂದರೆ ಈತನ ಹೆಂಡತಿ ಅಂದರೆ ದಶರಥ್ ಮಂಜಿಯ ಹೆಂಡತಿ ಫಾಲ್ಗುನಿ ದೇವಿ ಅನ್ನೋಂಥವಳು ಗಾಯಗೊಳ್ತಾಳೆ.
ಬೆಟ್ಟದಿಂದ ಬಿದ್ದು ಗಾಯಗೊಳ್ತಾಳೆ ಅಂತ ಕೆಲವು ಕಡೆ ಹೇಳೋದು ಕೂಡ ಇದೆ. ಆಸ್ಪತ್ರೆಗೆ ತಲುಪಿಸೋದಕ್ಕೆ ಬೆಟ್ಟ ಸುತ್ತಿ ಹೋಗಬೇಕಾಗಿತ್ತು ಅಥವಾ ಬೆಟ್ಟ ಹತ್ತಿ ಇಳಿಬೇಕಾಗಿತ್ತು. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಆಗದೆ ಅವಳು ಮೃತಗೊಳ್ತಾಳೆ. ಆ ಕ್ಷಣವೇ ಮಂಜಿಯ ಜೀವನ ಬದಲಾಗತ್ತೆ. ಅಸಾಧ್ಯವಾದಂಥ ನಿರ್ಧಾರವನ್ನು ಆ ಒಬ್ಬ ಕೂಲಿ ಕಾರ್ಮಿಕ ತೆಗೆದುಕೊಂಡೇ ಬಿಡ್ತಾನೆ. ಏನದು ಅಂತಂದರೆ, ಈ ಬೆಟ್ಟವನ್ನು ಒಡೆದು ದಾರಿ ಮಾಡ್ತೀನಿ ಅಂಥೇಳಿ. ಜನ ಎಲ್ಲ ನಗಕ್ಕೆ ಶುರು ಮಾಡ್ತಾರೆ. ಓಹ್, ಒಬ್ಬನೇ ಬೆಟ್ಟ ಹೊಡಿತೀಯಾ ಅಂತಾರೆ ಎಲ್ಲ. ಆದರೆ ಮಂಜಿ ನಿಲ್ಲಿಲ್ಲ. 22 ವರ್ಷಗಳ ಸತತ ಹೋರಾಟ, ಒಬ್ಬನೇ 22 ವರ್ಷಗಳ ಒಂದು ಪರಿಶ್ರಮದಿಂದ ಆ ಒಂದು ಬೆಟ್ಟವನ್ನು ಕಡ್ದೇ ಹಾಕ್ತಾನೆ. 110 ಮೀಟರ್ ಉದ್ದ, 9 ಮೀಟರ್ ಅಗಲದ ದಾರಿಯನ್ನು ಆತ ನಿರ್ಮಿಸೇ ಬಿಡ್ತಾನೆ. ಒಬ್ಬನೇ. ಹತ್ತಿರದಲ್ಲಿ ಯಾವುದೇ ಯಂತ್ರವಿರಲಿಲ್ಲ. ಆತನ ಜೊತೆಯಲ್ಲಿದ್ದು ನಾನಾಗಲೇ ಹೇಳಿದಾಗೆ ಒಂದು ಸುತ್ತಿಗೆ ಮತ್ತು ಒಂದು ಪಿಕಾಸಿ. ಆ ಎರಡನ್ನೇ ಇಟ್ಕೊಂಡು ಆ ಬೆಟ್ಟವನ್ನು ಹೊಡೆಯೋದಕ್ಕೆ ಶುರು ಮಾಡಿದಾಗ ಆತನಿಗೂ ಕೂಡ ಧೈರ್ಯ ಮೊದಲು ಕುಸ್ತಿತ್ತು ಅಂತಲೇ ಹೇಳ್ಬೋದು. ಆದರೆ ಜಗದಂಕಮಲ್ಲ, ತೊಟ್ಟ ಛಲವನ್ನು ಸಾಧಿಸಬೇಕು ಅನ್ನುವಂಥ ಮನೋಧೈರ್ಯ ಆತನಲ್ಲಿತ್ತು. ಆ ಮನೋಧೈರ್ಯದ ಒಂದು ಫಲವೇ ಅದ್ಭುತ ಸಾಧನೆ. ನಾನಾಗಲೇ ಹೇಳಿದಾಗೆ 110 ಮೀಟರ್ ಉದ್ದ, 9 ಮೀಟರ್ ಅಗಲದ ದಾರಿಯನ್ನು ಆತ ನಿರ್ಮಿಸಿಬಿಟ್ಟ. ಈಗ ಆ ದಾರಿ ಹೀಗೆ ಕಾಣುತ್ತೆ ನೋಡಿ. 55 ಕಿಲೋಮೀಟರ್ ದೂರ 15 ಕಿಲೋಮೀಟರ್ಗೆ ಕಡಿಮೆ ಆಯಿತು. ಅದು ಅಟ್ರಿ ಮತ್ತು ವಾಜಿರ್ಗಂಜ್ ಅನ್ನುವಂತಹ ಒಂದು ಸೆಕ್ಟರ್ ಅಂತ ಕರಿತೀವಿ. ಆ ಪ್ರಾಂತ್ಯದ ಒಂದು ಜಾಗವನ್ನು ಅತಿ ಕಡಿಮೆಯನ್ನಾಗಿ ಮಾಡ್ತು. ಹಳ್ಳಿ ಜನರಿಗೆ ಆಸ್ಪತ್ರೆ, ಶಾಲೆ ಸುಲಭವಾಗಿ ಸಿಕ್ತು. ಈಗಲೂ ಕೂಡ ಆ ಒಂದು ದಾರಿಗೆ ಆತನ ಹೆಸರನ್ನೇ ಇಟ್ಟಿದ್ದಾರೆ, ದಶರಥ್ ಮಂಜಿ ದ್ವಾರ ಅಂಥೇಳಿ. ಆ ದಾರಿಯಿಂದ ಈಗ ಜನರು ಅನೇಕರು ಆ ಒಂದು ದಾರಿಯನ್ನು ಉಪಯೋಗಿಸಿಕೊಂಡು ಸಂಪರ್ಕವೇ ಕಡಿದು ಹೋದಂಥ ಹಳ್ಳಿಗೆ ಈಗ ಜನರು ಹೋಗಿ ಬಂದು ಮಾಡ್ತಾ ಇದ್ದಾರೆ. ಮತ್ತು ಅದ್ಭುತವಾದಂತಹ ಜೀವನವನ್ನು ಅಲ್ಲಿನ ಜನ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಮೊದಲು ನಗ್ತಾ ಇದ್ದವರು, ಅವಹೇಳನ ಮಾಡ್ತಾ ಇದ್ದವರು, ಹೀಯಾಳಿಸ್ತಾ ಇದ್ದವರು ಈಗ ಗೌರವಿಸ್ತಾರೆ. ಅವರು ಆತನನ್ನು ಮೌಂಟೇನ್ ಮ್ಯಾನ್ ಅಂತ ಕರೀತಾರೆ. ಆತ ಹಾಗೆ ಕೂಡ ಪ್ರಸಿದ್ಧನಾದ. ಈ ಒಂದು ಕಥೆಯಿಂದ ಇಂದಿನ ಯುವಕರಿಗೆ ತಿಳಿದು ಬರುವಂತಹ ಒಂದು ಸುಂದರ ಮಾತೇನಪ್ಪ ಅಂತಂದರೆ, ಸಾಧನೆಗೆ ದೊಡ್ಡ ಸಂಪನ್ಮೂಲ ಬೇಕಾಗಿಲ್ಲ, ದೊಡ್ಡ ಮನಸ್ಸೊಂದಿದ್ರೆ ಸಾಕು, ಬಿಡದ ಛಲ ಇರಬೇಕಷ್ಟೆ. ಒಬ್ಬ ವ್ಯಕ್ತಿ ಕೂಡ ಸಮಾಜವನ್ನು ಬದಲಾಯಿಸಬಲ್ಲ. ಇಂಪಾಸಿಬಲ್ ಅನ್ನುವಂತಹ ಒಂದು ಪದದಲ್ಲೇ ಪಾಸಿಬಲ್ ಕೂಡ ಇದೆ ಅಲ್ವಾ? ಈ ಇಂಪಾಸಿಬಲ್ ಅನ್ನೋದು ಮನಸ್ಸಿನಲ್ಲೇ ಇರುತ್ತೆ ಅಷ್ಟೇ. ಅದನ್ನು ತೆಗೆದು ಹಾಕಿದ್ರೆ ಆ ಒಂದು ಇಂಪಾಸಿಬಲ್ ಪಾಸಿಬಲ್ ಆಗತ್ತೆ. ಒಬ್ಬನ ಸಂಕಲ್ಪ ಒಂದು ಪರ್ವತವನ್ನು ಕೂಡ ಕಡಿದು ಅದನ್ನು ಕೂಡ ಕರಗಿಸಬಹುದು ಅನ್ನೋದಾದರೆ ನಮ್ಮ ವಿದ್ಯಾರ್ಥಿಗಳು ಅಥವಾ ಈಗಿನ ಕಾಲದ ಯುವಕರಿಗೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ. ಯಾವತ್ತೂ ಕೂಡ ಸಣ್ಣ ಸಮಸ್ಯೆಗೆ ಬೇಸರ ಪಡಬಾರ್ದು. ಸೌಲಭ್ಯಗಳಿದ್ದರೂ ಕೂಡ ಪ್ರಯತ್ನ ಕಡಿಮೆಯಾಗಬಾರ್ದು. ಆದರೆ ಮುಂಜಿ ಯಾವಾಗಲೂ ಹೇಳ್ತಾರೆ, ನಿನ್ನ ಬಳಿ ಇರುವುದರಿಂದಲೇ ಪ್ರಾರಂಭ ಮಾಡು, ಕಾಯ್ತಾ ಕೂತ್ಕೋಬೇಡ ಅಂಥೇಳಿ. ಈ ಒಂದು ಮುಂಜಿಯ ಒಂದು ಪಾತ್ರವನ್ನು ಹಿಡಿದು ನಮ್ಮ ಕನ್ನಡದಲ್ಲಿ ಒಂದು ಸುಂದರವಾದಂತಹ ಚಿತ್ರಕಥೆ ಹೊಂದಿರುವಂತಹ ಒಂದು ಫಿಲ್ಮ್ ಕೂಡ ತಯಾರಾಯಿತು, ಭೂಮಿ ತಾಯಿಯ ಚೊಚ್ಚಲ ಮಗ ಅಂಥೇಳಿ. 1998ರಲ್ಲಿ ಆ ಚಿತ್ರ ಬಿಡುಗಡೆ ಕೂಡ ಆಯಿತು. ಈತನ ಒಂದು ಸಾವಾದದ್ದು 2007ರಲ್ಲಿ. ನಮಗೆ ಗೊತ್ತಿರೋ ತರಹ ದಶರಥ್ ಮುಂಜಿಯನ್ನು ಅಮೀರ್ ಖಾನ್ ನಿರೂಪಣೆ ಮಾಡ್ತಿದ್ದಂತಹ ಸತ್ಯಮೇವ ಜಯತೆ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲೂ ಕೂಡ ಈತನ ಹೆಸರನ್ನು ಹೇಳಿದ್ದಿದೆ. ಆಮೇಲಿಂದ ಭಗೀರಥ್ ಮುಂಜಿ ಮತ್ತು ಬಸಂತ್ ದೇವಿ ಅನ್ನುವಂತಹ ಆ ಮಗ ಮತ್ತು ಆತನ ಸೊಸೆ ಇಬ್ಬರನ್ನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ತೋರಿಸಿದ್ರು ಕೂಡ. ಇಂತಹ ಅದ್ಭುತವಾದಂತಹ ಪ್ರೇರಣಾತ್ಮಕ ಒಂದು ಕತೆ, ಈ ಪ್ರೋತ್ಸಾಹ ನಮ್ಮೆಲ್ಲರಿಗೂ ಕೂಡ ಈಗಿನ ಕಾಲದಲ್ಲಿ ಬೇಕಾಗಿದೆ. ನಾವೆಲ್ಲರೂ ಕೂಡ ದಶರಥ್ ಮುಂಜಿಯ ತರಹ ಯಾವ ಒಂದು ಪರಿಕರಗಳಿಲ್ಲದೆ, ಯಾವ ಒಂದು ಸೌಲಭ್ಯಗಳಿಲ್ಲದ್ರೂ ಕೂಡ ನಮ್ಮಲ್ಲಿರುವಂತಹ, ನಮಗೆ ದೊರಕುವಂತಹ ಅತ್ಯಲ್ಪ ಸೌಲಭ್ಯಗಳಿಂದಲೇ ಹಿರಿದನ್ನು ಮಾಡಬಹುದು, ದೊಡ್ಡದನ್ನು ಮಾಡಬಹುದು. ಆ ಒಂದು ದೊಡ್ಡದನ್ನು ಮಾಡುವಂತಹ ಛಲ ನಮ್ಮಲ್ಲಿ ಇರಬೇಕು ಅಷ್ಟೇ ಅಂಥೇಳಿ ಆ ಸಂಕಲ್ಪವನ್ನು ನಾವೆಲ್ಲರೂ ತೊಟ್ಟು ನಮ್ಮಲ್ಲಿ ಏನು ಸಾಧ್ಯವೋ ನಮ್ಮ ಯೋಗ್ಯತೆಗೆ ತಕ್ಕನದನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೇನೆ.